ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ.ಆರ್. ಟೆಕ್ ಪೀಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಅಗ್ನಿಶಾಮಕ ಏನು ಕಾನ್ಸ್ಟೇಬಲ್ ಹುದ್ದೆಗೆ ಏನು ಅಪ್ಲಿಕೇಶನ್ ಆಹ್ವಾನಿಸಿದ್ದಾರೆ ಅದರ ಬಗ್ಗೆ ನಾವು ಇಲ್ಲಿ ಡೀಟೇಲ್ಸ್ ನೋಡೋಣ ಬನ್ನಿ. PUC ಪಾಸ್ ಆದರೂ ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇದ್ದಾರೆ. ಹಾಗಾದರೆ 1131 ಹುದ್ದೆಗಳು ಇರ್ತಕ್ಕಂಥದ್ದು ಒಂದು ಪೋಸ್ಟ್ ಇರ್ತಕ್ಕಂಥ ಟೋಟಲ್ ಹುದ್ದೆಗಳು. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಪ್ಪ ಅಂತ ಹೇಳಿದರೆ ಪ್ರತಿನಿತ್ಯ ನಾನು ಹೊಸ ಉದ್ಯೋಗ ಮಾಹಿತಿಯನ್ನು ಕೊಡುತ್ತೇನೆ. ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಿಮಗೆ ಪ್ರತಿನಿತ್ಯ ಕೂಡ ನೋಟಿಫಿಕೇಶನ್ ಬರ್ತದೆ. ನಿಮಗೆ ಎಲ್ಲ ಜಾಬ್ದು ಒಂದು ಇನ್ಫಾರ್ಮೇಷನ್ ಕೂಡ ನಿಮಗೆ ದೊರೆಯುತ್ತದೆ. ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ 2024 ನೇಮಕಾತಿ ಅಡಿ ಒಟ್ಟು 1130 ಕಾನ್ಸ್ಟೇಬಲ್ ಫೈರ್ ಮ್ಯಾನ್ ಹುದ್ದೆಗಾಗಿ ಅರ್ಜಿಗಳನ್ನು ಆಹ್ವಾನಿಸಿದೆ. ಇಲ್ಲಿ ತಾವುಗಳು ಗಮನಿಸಬೇಕಾಗಿದ್ದೇನಪ್ಪ ಅಂದರೆ ಏನು ಕಾನ್ಸ್ಟೇಬಲ್ ಅಂದರೆ CISF ಇರ್ತಕ್ಕಂಥ ಕಾನ್ಸ್ಟೇಬಲ್ ಇದು ಫೈರ್ ಡಿಪಾರ್ಟ್ಮೆಂಟ್ ಅಂದರೆ ಅಗ್ನಿಶಾಮಕ ಡಿಪಾರ್ಟ್ಮೆಂಟಲ್ಲಿ ಕಾಲ್ಫಾ ಮಾಡೋದ್ರಿಂದ ಇದು ಫೈರ್ ಮ್ಯಾನ್ ಹುದ್ದೆಗಳಿಗೆ ಇಲ್ಲಿ ಕಾಲ್ಫಾ ಮಾಡಿದ್ದಾರೆ CISF ಅಲ್ಲಿ. ಹಾಗಾದರೆ CISF ದೇಶದ ಪ್ರಮುಖ ಕೈಗಾರಿಕೆಗಳು ಮತ್ತು ವಿಮಾನ ನಿಲ್ದಾಣ ಮತ್ತು ಈ ಥರ ಮಹತ್ವದ ಯೋಜನೆಗಳಿಗೆ ಭದ್ರತೆಯನ್ನು ಒದಗಿಸುವ ಮುಖ್ಯ ಸೈನಿಕ ಪಡೆಗಳಲ್ಲಿ ಒಂದಾಗಿದೆ. ಏನಿದು ಮುಖ್ಯ ಸೈನಿಕ ಪಡೆಗಳು ಏನಪ್ಪ ಅಂತ ಹೇಳಿದ್ರೆ ಕೈಗಾರಿಕೆಗಳಂದರೆ ನೀವು ಬಹುತೇಕ ಇರ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಡಿಫೆನ್ಸ್ ಮತ್ತು ಅಂಡರ್ಟೇಕಿಂಗಲ್ಲಿ ಇರ್ತಕ್ಕಂಥ ಕಂಪ್ನಿಗಳಿಗೆ ಬಹುತೇಕ ಕಂಪ್ನಿಗಳಿಗೆ ಇದು CISF ಒಂದು ಮುಖ್ಯ ಸೈನಿಕ ಪಡೆಗಳಲ್ಲಿ ಒಂದಾಗಿದೆ. ಅದರ ಜೊತೆಗೆ ವಿಮಾನ ನಿಲ್ದಾಣಗಳಲ್ಲಿ ಮತ್ತು ಈ ಥರದ ಬೇರೆ ಬೇರೆದ ಒಂದು ಇಲಾಖೆಯಲ್ಲಿ ಈ ಒಂದು ಫೈರ್ ಮ್ಯಾನ್ ಒಂದು CISFದ ಒಂದು ಡ್ಯೂಟಿ ಅಂದರೆ ಅಲ್ಲಿರ್ತಕ್ಕಂಥ ಒಂದು ಪೋಸ್ಟಿಂಗ್ ಕೂಡ ಇರುತ್ತೆ. ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ದೇಶದ ವಿಭಿನ್ನ ಭಾಗಗಳಲ್ಲಿ ತಮ್ಮ ಸೇವೆಗಳನ್ನು ಸಲ್ಲಿಸಲು ಅವಕಾಶ ಪಡೆದಿರುತ್ತಾರೆ. ಇಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಏನು ಆಯ್ಕೆಯಾದ ಅಭ್ಯರ್ಥಿಗಳು ದೇಶದ ತುಂಬಾ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈ ಒಂದು ಉದ್ಯೋಗ ಮಾಡತಕ್ಕಂಥ ಅವಕಾಶವನ್ನು ದೊರೆಯುತ್ತದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳಿಗೆ ಅರ್ಜಿ ಸಲ್ಲಿಸಿ. ಏನು ಆಲ್ರೆಡಿ ಒಂದು ದಿನಾಂಕ ಫಿಕ್ಸ್ ಮಾಡಿದ್ದಾರೆ, ನಾನು ಮುಂದೆ ಅದರ ಬಗ್ಗೆ ನಿಮಗೆ ಹೇಳ್ತೀನಿ. ಈ ಹುದ್ದೆಗೆ ಅಗತ್ಯವಿರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ ಮತ್ತು ಅರ್ಜಿಯ ಶುಲ್ಕ ಈ ಥರದ ಎಲ್ಲ ಮಾಹಿತಿಗಳನ್ನು ನಾನು ಈ ಮುಂದೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಾಗಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹುದ್ದೆಗಳ ವಿವರ ನೋಡೋದಾದರೆ ಇಲಾಖೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ CISF ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಒಟ್ಟು ಹುದ್ದೆಗಳಪ್ಪ ಅಂತ ಹೇಳಿದ್ರೆ ಏನು ಕಾನ್ಸ್ಟೇಬಲ್ ಅಗ್ನಿಶಾಮಕ ಇರ್ತಕ್ಕಂಥದ್ದು ಕಾನ್ಸ್ಟೇಬಲ್ ಹುದ್ದೆಗಳನ್ನು ಇಲ್ಲಿ ಕಾಲ್ಫಾ ಮಾಡಿದ್ದಾರೆ. ಒಟ್ಟು ಹುದ್ದೆಗಳು 1130 ಹುದ್ದೆಗಳು ಇರ್ತಕ್ಕಂಥದ್ದು. ಅದರಲ್ಲಿ 33 ಹುದ್ದೆಗಳಿದೆ. ಇದು ಕರ್ನಾಟಕದಲ್ಲಿರ್ತಕ್ಕಂಥ ಹುದ್ದೆಗಳು. ಓವರಾಲ್ ಆಗಿ 1130 ಹುದ್ದೆಗಳು ಇರ್ತಕ್ಕಂಥದ್ದು. ಕರ್ನಾಟಕಕ್ಕೆ ಮೀಸಲಿರ್ತಕ್ಕಂಥ ಹುದ್ದೆಗಳು 33 ಹುದ್ದೆಗಳು. ಅರ್ಜಿ ಸಲ್ಲಿಸುವುದು ಬಗ್ಗೆ ಅಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಉದ್ಯೋಗ ಸ್ಥಳ ನಿಮಗೆ ಕರ್ನಾಟಕ ಮತ್ತು ಭಾರತಾದ್ಯಂತ ಈ ಒಂದು ಸೆಲೆಕ್ಷನ್ ಆದ ಅಭ್ಯರ್ಥಿಗಳನ್ನು ಪೋಸ್ಟಿಂಗ್ ಎಲ್ಲಿ ಬೇಕಾದ್ರೆ ನಿಮ್ಮನ್ನು ಹಾಕಬಹುದಾಗಿದೆ ಭಾರತಾದ್ಯಂತ. ವಿದ್ಯಾರ್ಹತೆ ಎಜುಕೇಷನ್ ಕ್ವಾಲಿಫಿಕೇಶನ್ ಅಂತ ಗಮನಿಸಿ. ಇಲ್ಲಿ 12th ಅಂದರೆ 12ನೇ ತರಗತಿ ಪಾಸ್ ಆಗಿರಬೇಕು. ಅದರಲ್ಲಿ ಮುಖ್ಯವಾಗಿ ಸೈನ್ಸ್ ಆಗಿರಬೇಕು, ಸೈನ್ಸ್ ಪಾಸ್ ಆಗಿರಬೇಕು. 12ನೇ ತರಗತಿ ಪ್ಲಸ್ ಸೈನ್ಸ್ ಪಾಸ್ ಆಗಿರಬೇಕು. ವಿಜ್ಞಾನ ವಿಷಯದಲ್ಲಿ ಖಾಯಂ ಅಂದರೆ ವಿಜ್ಞಾನ ವಿಷಯದಲ್ಲಿ ಅವರು ಪಾಸ್ ಆಗಿರಬೇಕು. ಮತ್ತು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಸಬ್ಜೆಕ್ಟನ್ನು ಅವರು ಹೊಂದಿರಬೇಕಾಗತ್ತೆ. ಸೈನ್ಸ್ ಮಾಡಿದವರು ಏನು ಫಿಸಿಕ್ಸ್ ಕೆಮಿಸ್ಟ್ರಿ ಸಬ್ಜೆಕ್ಟ್ ಇದೆ ಇದ್ರ ಜೊತೆಗೆ ನೀವು ಸೈನ್ಸನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಅಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತಾರೆ. ವಯೋಮಿತಿ ನೋಡೋಣ ಬನ್ನಿ. ಏನು ಕನಿಷ್ಠ ವಯಸ್ಸು ಎಷ್ಟಪ್ಪ 18 ವರ್ಷ, ಗರಿಷ್ಠ ವರ್ಷ ಇಲ್ಲಿ 23 ವರ್ಷ. ಇಷ್ಟು ಮತ್ತು ಮಿನಿಮಮ್ 18ರಿಂದ 23 ಒಳಗಡೆ ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತಾರೆ. ಹಾಗಾದರೆ SC ST OBC ಅಂಗವಿಕಲ ಅಭ್ಯರ್ಥಿಗಳಿಗೆ ವಯಸ್ಸಡಿಲಿಕೆ ನೀಡಲಾಗಿದೆ. ಈಗೇನು ಅಭ್ಯರ್ಥಿಗಳೇನು OBC ಮತ್ತು ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಕೂಡ ಇಲ್ಲಿ ವಯಸ್ಸಡಿಲಿಕೆ ನೀಡಲಾಗಿದೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಎಲಿಜಿಬಿಲಿಟಿ ಎಷ್ಟಿದೆ ಎಂಬುದನ್ನು ಅಲ್ಲಿ ನೀವು ಕಾಣುತ್ತೆ. ನಿಮಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಿರಲ್ಲ ಅಲ್ಲೇ ನಿಮಗೆ ಗೊತ್ತಾಗುತ್ತೆ. ಕಾಮನ್ ಆಗಿ ನೋಡೋದಾದರೆ SC ST ಅಭ್ಯರ್ಥಿಗಳಿಗೆ 5 ವರ್ಷ ಇರ್ತದೆ ಮತ್ತು OBCಗಳಿಗೆ 3 ವರ್ಷ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಪ್ಪ ಅಂತ ಇದ್ದರೆ ಅವ್ರಿಗೆ 10 ವರ್ಷ ಏನು ವಯಸ್ಸು ಅಡಿಲಿಕ್ಕೆ ಅಂದರೆ ಏಜ್ ಜಾಸ್ತಿ ಇದ್ದರೂ ಕೂಡ ಹಾಕಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೂ ಅಲ್ಲಿ ನಿಮಗೆ ಕ್ಲಾರಿಟಿನ ಸಿಗುತ್ತೆ. ವೇತನ ಶ್ರೇಣಿ ಏನು ನಿಮಗೆ ಇರ್ತಕ್ಕಂಥ ಒಂದು ಸ್ಯಾಲ್ರಿ ಬಗ್ಗೆ ನೋಡೋದಾದರೆ ಏನು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಇಲ್ಲಿ 7ನೇ ವೇತನವನ್ನು ನಿಗದಿಪಡಿಸಲಾಗಿದೆ. ಹಾಗಾದರೆ 21,700 ರೂಪಾಯಿ ಇಲ್ಲಿ ಅವರಿಗೆ ಇರ್ತಕ್ಕಂಥ ಸ್ಯಾಲ್ರಿ ಇರ್ತದೆ. ಓಕೆ, ಅದರ ಜೊತೆಗೆ ಯಾವಪ್ಪ ಲೆವೆಲ್ ಅಂದರೆ ನಿಮಗೆ ಲೆವೆಲ್ 3ಯಲ್ಲಿ ಇಲ್ಲಿ ವೇತನವನ್ನು ನೀಡಲಾಗೋದು. ಅದರ ಜೊತೆಗೆ DA ಮತ್ತು HRA ಇವುಗಳನ್ನು ಒಳಗೊಂಡಂತೆ ಮತ್ತು ನಿಮಗೆ ಜಾಸ್ತಿ ಇರ್ತದೆ. ಇದು 21,700 ರೂಪಾಯಿ ಇದು ಬೇಸಿಕ್ ಆಗಿ ಹೋಯಿತು. ಇದು ಆದಮೇಲೆ ನಿಮಗೆ HRA DA ಇವೆಲ್ಲನೂ ನಿಮಗೆ ಒಳಗೊಂಡಂತೆ ಓವರಾಲ್ ಇರ್ತಕ್ಕಂಥ ಸ್ಯಾಲ್ರಿಯನ್ನು ಕೊಡಲಾಗುವುದು. ಅರ್ಜಿಯ ಶುಲ್ಕ ಸಾಮಾನ್ಯ ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇಲ್ಲಿ DDಯನ್ನು
ನಿಗದಿಪಡಿಸಲಾಗಿದೆ. ಅಂದರೆ ಅರ್ಜಿಯ ಶುಲ್ಕ 100 ರೂಪಾಯಿ ಇರ್ತದೆ. SC ST ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಅಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಮತ್ತು OBC ಅಭ್ಯರ್ಥಿಗಳು 100 ರೂಪಾಯಿ ಡಿ ಡಿಯನ್ನು ತುಂಬಬೇಕಾಗತ್ತೆ. ಮತ್ತು SC ST ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿಯಿಂದ ಅರ್ಜಿ ಶುಲ್ಕ ಇರೋದಿಲ್ಲ. ಅಂದರೆ ಅವರಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ಕೊಟ್ಟಿರುತ್ತಾರೆ. ಆಯ್ಕೆ ವಿಧಾನ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಏನು ಸೆಲೆಕ್ಷನ್ ಪ್ರೊಸೆಸ್ ಹೇಗಪ್ಪ ಅಂದರೆ, ಮೊದಲನೇದಾಗಿ ಒಂದು ಲಿಖಿತ ಪರೀಕ್ಷೆಯನ್ನು ಕೊಟ್ಟಿರ್ತಾರೆ. ಮೂಲಭೂತ ಅಂಕಗಣಿತ, ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಸಾಮರ್ಥ್ಯವನ್ನು ಹೊಂದಿದೆ. ಏನು ಫಸ್ಟಿಗೆ ನಿಮಗೆ ಒಂದು ರಿಟರ್ನ್ ಟೆಸ್ಟ್ ಥರ ನಿಮಗೆ ಅಂದರೆ ಒಂದು ಲಿಖಿತ ಎಕ್ಸಾಮ್, ಅಂದರೆ ನಿಮಗೆ ಫಸ್ಟಿಗೆ ಇಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ ಆದಮೇಲೆ ಶಾರೀರಿಕ ತಪಾಸಣೆ ಅಂದರೆ ಫಿಸಿಕಲ್ ಫಿಟ್ನೆಸ್ ಏನು ಹೇಳ್ತೀವಿ, ಆ ಫಿಸಿಕಲ್ ಫಿಟ್ನೆಸ್ಸನ್ನು ಸೆಕೆಂಡ್ ಆಗಿ ಇಲ್ಲಿ ಮಾಡ್ತಾರೆ. ಏನು ಲಿಖಿತ ಪರೀಕ್ಷೆ ಆದ ಮೇಲೆ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಅಲ್ಲಿ ನೀವು ತೊಗೊಂಡಿರ್ತಕ್ಕಂಥ ಏನು ಅಂಕಗಳಿದ್ದಾವೆ, ಆ ಅಂಕಗಳ ಆಧಾರದ ಮೇಲೆ ಇಲ್ಲಿ ಒಂದು ಕಟ್ ಆಫ್ ಲಿಸ್ಟನ್ನು ಮಾಡ್ತಾರೆ. ಆ ಕಟ್ ಆಫ್ ಲಿಸ್ಟಲ್ಲಿ ಯಾರು ಕ್ವಾಲಿಫೈ ಆಗಿರ್ತಾರೆ ಅಂಥ ಅಭ್ಯರ್ಥಿಗಳನ್ನ ಇಲ್ಲಿ ಏನು ಫಿಸಿಕಲ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಫಿಸಿಕಲ್ ಟೆಸ್ಟಲ್ಲಿ ಕೂಡ ಪಾಸ್ ಆಗಿ ಮತ್ತು ಓವರಾಲ್ ಮೆರಿಟಲ್ಲಿ ಬಂದಿರತಕ್ಕಂಥ ಏನು ಫೈನಲ್ ಸೆಲೆಕ್ಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಫೈನಲ್ ಆಗಿ ವೈದ್ಯಕೀಯ ತಪಾಸಣೆ ಮಾಡ್ತಾರೆ. ಆ ವೈದ್ಯಕೀಯ ತಪಾಸಣೆ ಮತ್ತು ಇಲ್ಲಿ ತಾವುಗಳು ಗಮನಿಸ್ಬೋದು, ದಾಖಲೆ ಪರಿಶೀಲನೆ, ಮೆಡಿಕಲ್ ವೆರಿಫಿಕೇಷನ್ ಎಲ್ಲನೂ ಆದ ಮೇಲೆ, ಮೆಡಿಕಲ್ ಎಲ್ಲ ನಿಮಗೆ ಫಿಸಿಕಲ್ ಫಿಟ್ನೆಸ್ಸು ಮತ್ತು ಮೆಡಿಕಲ್ ಎಲ್ಲ ವೈದ್ಯಕೀಯ ಪರೀಕ್ಷೆ ಎಲ್ಲ ಆದಮೇಲೆ ಫೈನಲ್ ಆಗಿ ದಾಖಲೆ ಪರಿಶೀಲನೆ, ನೀವು ಸಲ್ಲಿಸ್ತಕ್ಕಂಥ ಅರ್ಜಿ ಮತ್ತು ನಿಮ್ಮಿರ್ತಕ್ಕಂಥ ಏನು ತಗೊಂಡಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡು, ಕಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಆ ಥರದ ಓವರಾಲ್ ಇರ್ತಕ್ಕಂಥ ಎಲ್ಲ ನಿಮ್ಮ ಡಾಕ್ಯುಮೆಂಟನ್ನು ವೆರಿಫಿಕೇಷನ್ ಮಾಡ್ತಾರೆ. ಆ ವೆರಿಫಿಕೇಷನಲ್ಲಿ ಕ್ಲಿಯರ್ ಆಗಿ ಮತ್ತು ಇದರೆಲ್ಲ ಮೆರಿಟಲ್ಲಿ ಬಂದಿರತಕ್ಕಂಥ ಅಭ್ಯರ್ಥಿಗಳನ್ನು ಫೈನಲ್ ಆಗಿ ಆಯ್ಕೆಯನ್ನು ಮಾಡಲಾಗುವುದು. ಪ್ರಮುಖ ದಿನಾಂಕಗಳು ನೋಡೋದಾದರೆ, ಏನು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 30 ಸೆಪ್ಟೆಂಬರ್ 2024 ಇದು ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2 ಅಕ್ಟೋಬರ್ 2024 ಇದು 2 ಅಕ್ಟೋಬರ್ಗೆ ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರ್ತದೆ. ಮತ್ತು ನೋಟಿಫಿಕೇಶನ್ ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ಮಾಹಿತಿ ಹೇಳಿದ್ದೀನಿ. ಅರ್ಜಿ ಸಲ್ಲಿಸುವ ಏನು ಲಿಂಕ್ ಇದೆ, ಈ ಲಿಂಕು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದರ ಜೊತೆಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಕೊಟ್ಟಿರ್ತೀನಿ. ನೀವು ಅಲ್ಲಿ ಕೂಡ ಬೇಕಾದರೂ ಇದರ ಇನ್ಫಾರ್ಮೇಷನ್ ಬೇಕಾದರೂ ತಗೋಬಹುದಾಗಿದೆ. ಆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.